ಹಾಯ್ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡೇನಿ. ಬರ್ರಿ ಇವತ್ತು ನಾನು ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡೋದು ತೋರ್ಸಕ್ಕೆ ಬಂದೀನಿ. ನೋಡಿರಿ, ಶೇಂಗಾ ಎಳ್ಳು ಹುರ್ಕೋಬೇಕ್ರಿ ಚೆಂದಂಗೆ. ಆಮೇಲೆ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ತೋರಿಸ್ತೀನಿ. ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡೀನಿ, ಕರಿಬೇವು, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಆಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಆಮೇಲೆ ಶೇಂಗಾ, ಆಮೇಲೆ ಎಳ್ಳು ಹುರಿದಿಟ್ಟಿದ್ರಿ. ಸ್ವಲ್ಪ ಹುಣಸೆಹಣ್ಣು ಇಟ್ಟೇನಿ, ಬದ್ನಿಕಾಯಿ ಇಟ್ಟೇನಿ, ಬೆಲ್ಲ ಇಟ್ಟೇನಿ. ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈಗ ಮಿಕ್ಸಿ ಹಾಕೋದು ತೋರಿಸ್ತೇನೆ ನೋಡಿರಿ. ಅದಕ್ಕೆ ಶೇಂಗಾ ಎಳ್ಳು ಹುರಿದಿದ್ದು ಹಾಕ್ಬೇಕ್ರಿ. ಆಮೇಲೆ ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಕರಿಬೇವು 3 ಏನು ಇಟ್ಕೊಂಡಿದ್ವಿ ಅದನ್ನು ಹಾಕ್ಬೇಕ್ರಿ. ಅದ್ರಾಗ ಒಂದು ಸ್ವಲ್ಪ ಮಸಾಲೆ ಖಾರ ಇತ್ತು, ಅಂದು ಮಸಾಲೆ ಖಾರ ಹಾಕಾಕತ್ತೀನಿ. ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಜೀರಿಗೆ, ಆಮೇಲೆ ಹುಣಸೆಹಣ್ಣು ಇಟ್ಟಿದ್ನಲ್ರಿ ಅದನ್ನು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಭಾಳ ಚಲೋ ಆಗತ್ತೆ ರೀ ಬದ್ನಿಕಾಯಿ ಎಣ್ಗಾಯಿ. ಯಾರ್ಯಾರು ಮಾಡೀರಿ ನಂಗೆ ಹೇಳ್ರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಬದ್ನಿಕಾಯಿ ಎಣ್ಗಾಯಿ ಅಂತ ಕಾಂಬಿನೇಷನ್ ಬೇರೆ ಯಾವುದೂ ಅಲ್ಲ ನೋಡ್ರಿ, ಮಸ್ತಾಗತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕದವ್ರು ಆದ್ರೆ ಎಲ್ಲರಿಗೂ ಗೊತ್ತೇ ಇರ್ತೈತೆ ರೀ. ನೋಡಿರಿ, ನೆಕ್ಸ್ಟ್ ಬದ್ನಿಕಾಯಿ ಫ್ರೈ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿಟ್ಟೇನಿ. ಬಿಸಿ ಆದಮೇಲೆ ಬದ್ನಿಕಾಯಿ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ ನೋಡಿರಿ. ಅದು ಕಲರ್ ಚೇಂಜ್ ಆಗ್ತೈತೆ ರೀ, ಅವಾಗ ಗೊತ್ತಾಗ್ತಿ. ಹಂಗನೂ ಹಾಕ್ತಾರೆ ರೀ, ಅದು ಹಿಂಗೆ ಫ್ರೈ ಮಾಡಿ ಹಾಕೋದ್ರಿಂದ ಅದ್ರ ಟೇಸ್ಟ್ ಡಬಲ್ ಬರ್ತೈತಿ. ನೀವು ಮಾಡಿ ನೋಡಿರಿ ಕಲರ್ ಚೇಂಜ್ ಆಯ್ತು. ಈಗ ನೆಕ್ಸ್ಟ್ ಪಲ್ಯಕ್ಕೆ ಒಗ್ಗರಣೆ ಹಾಕಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದೆ. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ತೇನೆ ರೀ. ಈಗ ನೋಡಿರಿ, ಕರಿಬೇವು ಹಾಕಿದೆ. ಈಗ ಬೆಳ್ಳುಳ್ಳಿ ಅದ್ರೊಳಗೆ ಮಿಕ್ಸರ್ನಾಗ ಹಾಕಿದ್ದೆ ರೀ ನಾನು. ಸಣ್ಣಗೆ ಹೆಚ್ಚಿದ್ದ ಈರುಳ್ಳಿ ಹಾಕಿದೆ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಇದು ಕಲರ್ ಚೇಂಜ್ ಆಗ್ತೈತೆ, ಅವಾಗ ಗೊತ್ತಾಗತ್ತೆ ರೀ ನಿಮಗೆ. ಎಣ್ಣೆ ಕಡಿಮೆ ಅನ್ಸಿಸ್ರಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಈಗ ಫ್ರೈ ಮಾಡ್ಕೊರಿ. ಮಿಕ್ಸಿ ಮಾಡ್ಕೊಂಡಿದ್ನಲ್ರಿ ಅದನ್ನು ಹಾಕ್ತೇನೆ ನೋಡಿರಿ. ನಾನು ಮಿಕ್ಸಿ ಮಾಡ್ಕೊಂಡಿದ್ದು ಹಾಕಿ ಇದನ್ನೂ ಚೆಂದಂಗೆ ಫ್ರೈ ಮಾಡ್ಕೊರಿ. ಎಲ್ಲ ಹುರಿದ ಹಾಕಿರ್ತೇನೆ, ಆದರೂ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಅದೆಲ್ಲ ಈರುಳ್ಳಿ ಜೊತೆ ಎಣ್ಣೆ ಜೊತೆ ಕೂಡ್ಕೊಳ್ಳೋಂಗೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಖಾರ ಪುಡಿ, ಮಸಾಲೆ ಖಾರ ಅಷ್ಟು ಹಾಕಿದ್ನಲ್ರಿ, ಖಾರ ಕಡಿಮೆ ಇತ್ತು, ಅದಕ್ಕೊಂದು ಸ್ವಲ್ಪ ಖಾರ ಪುಡಿ ಹಾಕಿದೆ. ಚೆಂದಂಗೆ ಕೈ ಆಡಿಸ್ಕೊರಿ. ನೀರು ಕಡಿಮೆ ಅನ್ಸಿದ್ರೆ ನೀರು ಹಾಕ್ಕೋರಿ. ಗಟ್ಟಿ ಅನ್ಸೈತೆ ನನಗೆ, ನಾನು ನೀರು ಹಾಕಾತೀನಿ. ಮತ್ತು ಕುದ್ದಂಗೆ ಇನ್ನೂ ಗಟ್ಟಿ ಆಗತ್ತೆ ರೀ ಅದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋರಿ. ಇನ್ನೂ ಚೆಂದಂಗೆ ಕೈ ಆಡಿಸ್ಕೊಂಡು ಈಗ ಇದಕ್ಕೆ ನಾವು ಬದ್ನಿಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೋರಿ. ಟೇಸ್ಟಿಗೆ ಎಷ್ಟು ಬೇಕಷ್ಟು. ಈಗ ಬದ್ನಿಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಬದ್ನಿಕಾಯಿ ಹಾಕಿ ಚೆಂದಂಗೆ ಎಲ್ಲ ಕೈ ಆಡಿಸ್ಕೊರಿ. ಗಟ್ಟಿ ಅನ್ಸಿದ್ರೆ ಒಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅದನ್ನು ಕುದಿಲಿಕ್ಕೆ ಬಿಡ್ರಿ. ಒಂದು 2 ನಿಮಿಷ ಬಿಟ್ಟು ತೆಗೆದು ನೋಡಿರಿ. ಇನ್ನೊಂದು ಸ್ವಲ್ಪ ಬೆಂದಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬಿಡ್ರಿ. ನೋಡಿರಿ, ಅದು ಒಂದು ಚಾಕು ಅಥವಾ ಏನರ ಹಿಂಗೆ ಚುಚ್ಚಿ ನೋಡಿರಿ, ಬದ್ನಿಕಾಯಿಗೆ ಗೊತ್ತಾಗತ್ತೆ ಬೆಂದೈತೆ ಇಲ್ಲ ಅಂತ. ನೋಡಿರಿ, ಲಾಸ್ಟ್ ಕೊತ್ತಂಬರಿ ಹಾಕಾಕತ್ತೀನಿ. ಬಿಸಿ ಬಿಸಿ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಯಿತು. ನೀವು ಯಾರ್ಯಾರು ಮಾಡಿರಿ ಅಂತ ಹೇಳ್ರಿ. ಬದ್ನಿಕಾಯಿ ಎಣ್ಗಾಯಿ ಬಿಸಿ ಬಿಸಿ ರೊಟ್ಟಿ ಜೊತೆ ಬಿಸಿ ಬಿಸಿ ಬದ್ನಿಕಾಯಿ ಪಲ್ಯ. ನೋಡಿರಿ, ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.